ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ರಾಸಾಯನಿಕೇತರ ಕ್ರಮಗಳನ್ನು ಉಪಯೋಗಿಸಿ ಪರಾವಲಂಬಿ ಜೀವಿಗಳನ್ನು ನಿರ್ವಹಣೆಯನ್ನು ಅಥವಾ ನಿಯಂತ್ರಣವನ್ನು ಮಾಡುವಂಥದ್ದು ಹೇಗೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಈ ಜಾನುವಾರು ಸಾಕಾಣಿಕೆದಾರರಿಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಅನೇಕ ಪರಾವಲಂಬಿ ಜೀವಿಗಳು ನಮ್ಮ ಜಾನುವಾರುಗಳ ಮೇಲೆ ಒಂದು ರೀತಿಯ ಅಟ್ಯಾಕನ್ನು ಮಾಡಿ ಅಥವಾ ಅದರ ಒಂದು ಹೊಟ್ಟೆಯಲ್ಲಿ ಸೇರಿ ಅನೇಕ ಸಮಸ್ಯೆಗಳನ್ನು ಅವು ಉಂಟು ಮಾಡ್ತವೆ. ಈ ಮೂಲಕ ಅನೇಕ ರೋಗಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಹೀಗೆ ಬಾಧಿಸ್ತಕ್ಕಂತಹ ಪರಾವಲಂಬಿ ಜೀವಿಗಳು ಏನಿದ್ದಾವೋ ಇವುಗಳನ್ನು ನಿಯಂತ್ರಣ ಮಾಡುವ ಸಂದರ್ಭದಲ್ಲಿ ರಾಸಾಯನಿಕೇತರ ಕ್ರಮಗಳನ್ನು ಯಾವುದನ್ನೆಲ್ಲ ಬಳಕೆಯನ್ನು ಮಾಡಬಹುದು ಅನ್ನುವಂಥದ್ದು. ಹೆಚ್ಚು ರಾಸಾಯನಿಕಗಳನ್ನು ಬಳಕೆಯನ್ನು ಮಾಡಿದಾಗ ಅದು ನಮ್ಮ ಜಾನುವಾರುಗಳ ಮೇಲೂ ಕೂಡ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ, ಅನೇಕ ಸಾರಿ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಅದು ನಮ್ಮ ಪರಿಸರದ ಮೇಲೂ ಕೂಡ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಿ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗುತ್ತೆ. ಈ ನಿಟ್ಟಿನಲ್ಲಿ ರಾಸಾಯನಿಕೇತರ ಕ್ರಮಗಳು ಯಾವ್ಯಾವು ಇದ್ದಾವೆ, ಅವುಗಳನ್ನು ಹೇಗೆ ಬಳಕೆಯನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಪರಾವಲಂಬಿ ಜೀವಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ವೀಣಾ ಅವರು. ವೀಣಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪರಾವಲಂಬಿ ಜೀವಿಗಳ ಬಗ್ಗೆ ನಾವು ಆಗಾಗ್ಗೆ ಕೇಳಿರ್ತೇವೆ. ಏನು ಪರಾವಲಂಬಿ ಜೀವಿ ಅಂತ ಅಂದರೆ? ಪರಾವಲಂಬಿ ಜೀವಿ ಅಂತ ಹೇಳಿದ್ರೆ ಇನ್ನೊಂದು ಜೀವಿಯ ಮೇಲೆ ಅವಲಂಬಿತ ಆಗಿರುವಂತಹದ್ದು. ಅದರ ಬೆಳವಣಿಗೆ ಆಗಿರ್ಬೋದು ಅಥವಾ ಸಂತಾನೋತ್ಪತ್ತಿ ಆಗಿರ್ಬೋದು, ಈ ಎಲ್ಲ ಕಾರಣಕ್ಕಾಗಿ ಇನ್ನೊಂದು ಜೀವಿಯ ಮೇಲೆ ಅವಲಂಬಿತ ಆಗಿರುತ್ತೆ. ಅಂತಹ ಜೀವಿಗಳನ್ನು ಪರಾವಲಂಬಿ ಜೀವಿಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಯಾವ್ಯಾವುದನ್ನ ಪರಾವಲಂಬಿ ಜೀವಿ ಅಂತ ಹೇಳಿ ಕರೀಬಹುದು? ಪ್ರಾಣಿಗಳ ದೇಹದಲ್ಲಿ ಎರಡು ರೀತಿಯ ಪರಾವಲಂಬಿ ಜೀವಿಗಳನ್ನ ನಾವು ನೋಡ್ತೇವೆ. ಒಂದು ಒಳ ಪರಾವಲಂಬಿ ಜೀವಿ, ಅಂದ್ರೆ ದೇಹದ ಒಳಗಡೆ ಕಂಡು ಬರುವಂತಹ ಜೀವಿಗಳು. ಇನ್ನೊಂದು ಹೊರ ಪರಾವಲಂಬಿ ಜೀವಿ, ದೇಹದ ಹೊರಗಡೆ ಕಂಡು ಬರುವಂತಹ ಜೀವಿಗಳು. ಅಂದ್ರೆ ಒಳಗಡೆನೂ ಕೂಡ ಇರುವಂತಹ ಸಾಧ್ಯತೆ ಇರುತ್ತೆ, ಹೊರಗಡೆನೂ ಕೂಡ ಇರುವಂತಹ ಸಾಧ್ಯತೆ ಇರುತ್ತೆ. ಒಳಗಡೆ ಇರುವಂತಹ ಪರಾವಲಂಬಿಗಳು ಯಾವ್ಯಾವು ಮತ್ತೆ ಹೊರಗಡೆ ಇರುವಂತಹ ಪರಾವಲಂಬಿಗಳು ಯಾವ್ಯಾವು? ಒಳಗಡೆ ಕಂಡು ಬರುವಂತಹ ಜೀವಿಗಳು ಅಂತ ಹೇಳಿದ್ರೆ ಈ ದುಂಡು ಹುಳು, ಲಾಡಿ ಹುಳು, ಚಪ್ಪಟೆ ಹುಳು, ಇವೆಲ್ಲ ದೇಹದ ಒಳಗಡೆ ಕಂಡು ಬರುತ್ತೆ. ಇನ್ನ ಚಿಗಟ, ನುಸಿ, ಉಣ್ಣೆ, ಹೇನು, ಈ ರೀತಿಯಾದ ಜೀವಿಗಳು ದೇಹದ ಹೊರಭಾಗದಲ್ಲಿ ಕಂಡು ಬರುತ್ತೆ. ಇವೆಲ್ಲವೂ ಕೂಡ ಹೊರಗೆ ಮತ್ತು ಒಳಗೆ ಇರುವಂತಹ ಪರಾವಲಂಬಿ ಜೀವಿಗಳು. ಈ ಒಳಗಡೆ ಇರುವಂತಹ ಪರಾವಲಂಬಿ ಜೀವಿ ಆಗಿರ್ಬೋದು, ಮೈ ಮೇಲ್ಗಡೆ ಇರುವಂತಹ ಪರಾವಲಂಬಿ ಜೀವಿ ಇರ್ಬೋದು, ಇವು ನಮ್ಮ ಜಾನುವಾರುಗಳಿಗೆ ಏನೆಲ್ಲ ತೊಂದರೆಯನ್ನು ನೀಡುತ್ತೆ? ಮೊದಲನೇದಾಗಿ ಜಾನುವಾರುಗಳಲ್ಲಿ ನೇರವಾಗಿ ಅವುಗಳಿಂದ ಆಗುವಂತಹ ತೊಂದರೆಗಳನ್ನು ನಾನಿಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಜಾನುವಾರುಗಳು ಮೇವು ತಿನ್ನೋದನ್ನು ಕಡಿಮೆ ಮಾಡ್ತವೆ, ದೇಹದ ತೂಕ ಕಡಿಮೆ ಆಗುತ್ತೆ, ಬೇದಿ ಇರುತ್ತೆ, ನಂತರ ಗದ್ದದಲ್ಲಿ ನೀರು ಇಳ್ಕೊಳ್ಳೋ ಅಂತಹದ್ದು, ಚರ್ಮ ಒರಟಾಗೋ ಅಂತಹದ್ದು. ಇನ್ನು ಹೊರ ಪರಾವಲಂಬಿ ಜೀವಿಗಳಿಂದ ರಕ್ತಹೀನತೆ ಉಂಟಾಗುತ್ತೆ, ಕೂದಲು ಉದುರೋ ಅಂತಹದ್ದು. ಈ ರೀತಿಯಾದ ಎಲ್ಲ ಸಮಸ್ಯೆಗಳನ್ನು ನಾವು ನೋಡ್ತೇವೆ. ಪರೋಕ್ಷವಾಗಿ ರೈತರಿಗೆ ತುಂಬ ಹಾನಿಯನ್ನು ಉಂಟು ಮಾಡ್ತವೆ. ಅಂದರೆ ಈ ಹಾಲಿನ ಇಳುವರಿ ಕಡಿಮೆ ಆಗುವಂತಹದ್ದು, ತೂಕ ಕಡಿಮೆ ಆಗುವಂತಹದ್ದು, ಈ ರೀತಿಯಾದ ಎಲ್ಲ ಸಮಸ್ಯೆಯಿಂದ ರೈತರಿಗೆ ಎಕನಾಮಿಕ್ ಲಾಸ್ ಅಂತ ಕರಿತೀವಿ, ಈ ರೀತಿಯ ಆರ್ಥಿಕ ನಷ್ಟ ಉಂಟಾಗುತ್ತೆ. ಹೀಗೆ ಅನೇಕ ತೊಂದರೆಯನ್ನ ಇದು ನೀಡುತ್ತೆ. ಪರಾವಲಂಬಿ ಜೀವಿಗಳನ್ನ ಹೇಗೆ ನಿಯಂತ್ರಣವನ್ನ ಮಾಡಬಹುದು? ಈ ಪರಾವಲಂಬಿ ಜೀವಿಗಳನ್ನು ನಿಯಂತ್ರಣ ಮಾಡೋದಕ್ಕೆ ನಾವು ಔಷಧಿಗಳನ್ನು ಉಪಯೋಗಿಸ್ತೇವೆ, ಅಂದರೆ ರಾಸಾಯನಿಕ ಔಷಧಿಗಳು. ಇದರಲ್ಲಿ ನಾನು ಮೊದಲನೇದಾಗಿ ಅವುಗಳಿಂದ ಆಗುವಂತಹ ಉಪಯೋಗಗಳ ಬಗ್ಗೆ ಹೇಳ್ತೇನೆ. ಅದಾದಮೇಲೆ ಅದರಿಂದ ಆಗುವಂತಹ ಅನಾನುಕೂಲಗಳು ಏನು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಹೇಳ್ತೇನೆ. ಮೊದಲನೇದಾಗಿ ಈ ಒಂದು ರಾಸಾಯನಿಕ ಔಷಧಿಗಳು ಅಂತ ಹೇಳಿದ್ರೆ ಜಂತುನಾಶಕಗಳನ್ನು ಉಪಯೋಗಿಸ್ತೀವಿ, ಕೀಟನಾಶಕಗಳು, ಅಕ್ಯಾರಿಸೈಡ್ಗಳು, ಈ ರೀತಿ ಬೇರೆ ಬೇರೆ ನಾವು ಔಷಧಿಗಳನ್ನು ಉಪಯೋಗಿಸ್ತೇವೆ. ಯಾವಾಗ ನಾವು ಈ ರಾಸಾಯನಿಕ ಔಷಧಿಗಳನ್ನು ಉಪಯೋಗಿಸ್ತೇವೋ ಈ ಒಂದು ಪರಾವಲಂಬಿ ಜೀವಿಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಮತ್ತೆ ಈ ಒಂದು ಪ್ರಾಣಿಗಳ ಒಂದು ಆರೋಗ್ಯ ಸ್ಥಿತಿ ಸುಧಾರಿಸುತ್ತೆ ಮತ್ತು
ಇವುಗಳಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಉತ್ಪಾದಕತೆಯೂ ಸಹ ಹೆಚ್ಚಾಗುತ್ತೆ. ಈ ರೀತಿಯಾದ ಎಲ್ಲ ಪ್ರಯೋಜನಗಳನ್ನು ನಾವು ನೋಡ್ತೇವೆ. ಮತ್ತೆ ಇದರಿಂದ ಆಗುವಂತಹ ಅನಾನುಕೂಲಗಳು ಏನು ಅಂತ ಹೇಳಿದ್ರೆ, ನಾವು ಈ ಒಂದು ರಾಸಾಯನಿಕ ಔಷಧಿಗಳನ್ನು ತುಂಬಾ ವ್ಯಾಪಕವಾಗಿ ಬಳಕೆ ಮಾಡ್ತಾ ಇದ್ದೇವೆ. ಮತ್ತೆ ಇವಾಗ ನಾವು ನೋಡಿರ್ಬೋದು, ಈ ಒಂದು ಕುರಿ ಕಾಯುವಂಥವರು ಈ ಕುರಿಗಳಿಗೆ 3 ತಿಂಗಳಿಗೆ ಒಂದ್ಸರಿ ಜಂತುನಾಶಕಗಳನ್ನು ಹಾಕ್ತಾರೆ. ಅದು ಅವಶ್ಯಕತೆ ಇರಲಿ ಅಥವಾ ಇರದೇ ಇರಲಿ. ಸೊ ಯಾವಾಗ ನಾವು ಈ ಒಂದು ಔಷಧಿಗಳನ್ನು ಪದೇ ಪದೇ ಬಳಸ್ತಾ ಹೋಗ್ತೀವೋ, ಈ ಒಂದು ಪರಾವಲಂಬಿ ಜೀವಿಗಳು ಪ್ರತಿರೋಧವನ್ನು ಬೆಳೆಸ್ಕೊಳ್ತವೆ. ಯಾವಾಗ ಈ ಒಂದು ಪರಾವಲಂಬಿ ಜೀವಿಗಳು ಪ್ರತಿರೋಧವನ್ನು ಬೆಳೆಸ್ಕೊಳ್ತವೋ, ಕಾಲಾನಂತರದಲ್ಲಿ ಈ ಒಂದು ಔಷಧಿಗಳು ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ. ಇದೊಂದು. ಇನ್ನೊಂದೇನು ಅಂತ ಹೇಳಿದ್ರೆ, ಈ ಪ್ರಾಣಿಗಳ ಉತ್ಪನ್ನಗಳಲ್ಲೂ ಸಹ ಈ ಒಂದು ಔಷಧಿಗಳು ಉಳ್ಕೊಂಡ್ಬಿಡುತ್ತೆ. ಮತ್ತೆ ನೀವೇ ಹೇಳ್ದಾಗೆ ಈ ಒಂದು ಪರಿಸರದಲ್ಲಿಯೂ ಸಹ ಈ ಒಂದು ರಾಸಾಯನಿಕ ಉಳಿಕೆಗಳಿಂದ ಪ್ರಾಣಿ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಪರಿಸರದಲ್ಲಿ ಆಗಿರ್ಬೋದು ತುಂಬ ತೊಂದರೆ ಉಂಟಾಗುತ್ತೆ. ಮತ್ತು ಈ ಒಂದು ಜೀವ ವೈವಿಧ್ಯತೆ ಏನಾಗುತ್ತೆ, ಹಾಳಾಗುತ್ತೆ. ಈ ರೀತಿಯಾದ ಅನಾನುಕೂಲಗಳು ನಮಗೆ ಈ ಒಂದು ರಾಸಾಯನಿಕ ಔಷಧಿಗಳಿಂದ ಉಂಟಾಗುತ್ತೆ. ಹಾಗಾಗಿ ನಾವು ಪರ್ಯಾಯ ವಿಧಾನಗಳನ್ನು ಅನುಸರಿಸಬೇಕು. ಅಂದರೆ ಸಂಯೋಜಿತ ವಿಧಾನಗಳು ಎರಡನ್ನು, ರಾಸಾಯನಿಕ ಔಷಧಿಗಳು ಮತ್ತು ರಾಸಾಯನಿಕೇತರ ಕ್ರಮಗಳು ಎರಡನ್ನೂ ಅನುಸರಿಸ್ಬಿಟ್ಟು ನಾವು ಈ ಒಂದು ಪರಾವಲಂಬಿ ಜೀವಿಗಳನ್ನು ನಿಯಂತ್ರಣಕ್ಕೆ ತರಬಹುದು. ಸಂಪೂರ್ಣವಾಗಿ ರಾಸಾಯನಿಕೇತರ ವಿಧಾನ ಅನುಸರಿಸಿ ನಿಯಂತ್ರಣವನ್ನು ಮಾಡಬಹುದು? ಸಾಧ್ಯ ಇಲ್ಲ. ಎರಡನ್ನು ನಾವು ಉಪಯೋಗಿಸಿ ಮಾಡಬೇಕಾಗುತ್ತೆ. ಯಾಕೆ ರಾಸಾಯನಿಕೇತರ ವಿಧಾನಗಳನ್ನು ಅನುಸರಿಸಬೇಕು ಅಂತೀರಿ? ರಾಸಾಯನಿಕೇತರ ವಿಧಾನಗಳು ಏಕೆ ಅಂತ ಹೇಳಿದ್ರೆ, ನಾನಿವಾಗ ಹೇಳಿದೆ ಅದರಿಂದ ಆಗುವಂತಹ ಅನಾನುಕೂಲಗಳು ಏನು ಅಂತ ಹೇಳ್ಬಿಟ್ಟು. ಅಂದ್ರೆ ನಾವು ಕಂಟಿನ್ಯೂಸ್ ಆಗಿ ಈ ಒಂದು ಔಷಧಿಗಳನ್ನು ಉಪಯೋಗಿಸ್ತಾ ಇರೋದ್ರಿಂದ ಏನಾಗ್ತಾ ಇದೆ, ರೆಸಿಸ್ಟೆನ್ಸ್ ಡೆವಲಪ್ ಆಗ್ತಾ ಇದೆ. ಅಂದರೆ ಆ ಒಂದು ಹುಳುಗಳಲ್ಲಿ ಪ್ರತಿರೋಧ ಬೆಳವಣಿಗೆ ಆಗ್ತಾ ಇದೆ. ಸೊ ಹಾಗಾಗಿ ಮುಂದಕ್ಕೆ ನಮಗೆ ಆ ಒಂದು ಔಷಧಿಗಳನ್ನು ಕೊಟ್ಟರೂ ಸಹ ಕೆಲಸ ಮಾಡದೇ ಇರುವಂತಹ ಸ್ಥಿತಿಗೆ ನಾವು ತಲುಪಬಹುದು. ಹಾಗಾಗಿ ನಾವು ಈ ಒಂದು ರಾಸಾಯನಿಕೇತರ ಕ್ರಮಗಳನ್ನು ಉಪಯೋಗಿಸಿ ಈ ಒಂದು ಔಷಧಿಗಳನ್ನು ತುಂಬ ಪರಿಣಾಮಕಾರಿಯಾಗಿ ನಾವು ಉಪಯೋಗಿಸ್ಬೋದು ಅಂತ ಹೇಳಿ. ಈ ಜಾನುವಾರುಗಳ ನಿರ್ವಹಣೆ ಮತ್ತು ಪಾಲನೆಯಲ್ಲಿ ಅನುಸರಿಸಬಹುದಾದಂತಹ ರಾಸಾಯನಿಕೇತರ ಕ್ರಮಗಳು ಯಾವ್ಯಾವು, ಅದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಡಿ. ಈ ಜಾನುವಾರುಗಳ ನಿರ್ವಹಣೆ ಮತ್ತು ಪಾಲನೆಯಲ್ಲಿ ನಾವು ಅನುಸರಿಸಬಹುದಾದಂತಹ ರಾಸಾಯನಿಕೇತರ ಕ್ರಮಗಳಲ್ಲಿ ಮೊದಲನೆಯದು ಮಿಶ್ರ ಜಾನುವಾರು ಜಾತಿಯ ಮೇಯಿಸುವಿಕೆ ಅಂತ ಹೇಳಿದ್ರೆ, ಈ ಒಂದು ಹಸುಗಳು ಮತ್ತು ಕುರಿಗಳನ್ನು ಒಟ್ಟಿಗೆ ಮೇಯಿಸುವಂತಹದ್ದು. ಯಾವಾಗ ನಾವು ಈ ಹಸು ಕುರಿಗಳನ್ನು ಒಟ್ಟಿಗೆ ಮೇಯಿಸ್ತೀವೋ, ಕೆಲವೊಂದು ಪರಾವಲಂಬಿ ಜೀವಿಗಳು ಕುರಿಗಳಲ್ಲಿ ಮಾತ್ರ ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯ ಇರುತ್ತೆ. ಅಂತಹ ಒಂದು ಪರಾವಲಂಬಿ ಜೀವಿಗಳ ಮೊಟ್ಟೆ ಆಗಿರ್ಬೋದು ಅಥವಾ ಲಾರ್ವಾ ಆಗಿರ್ಬೋದು, ಅವುಗಳನ್ನು ಹಸುಗಳು ಸೇವನೆ ಮಾಡಿದಾಗ ಅವುಗಳಲ್ಲಿ ಬೆಳವಣಿಗೆ ಆಗೋದಿಲ್ಲ. ಆಗ ಏನಾಗುತ್ತೆ, ಈ ಕುರಿಗಳಿಗೆ ಲಭ್ಯ ಇರುವಂತಹ ಒಂದು ಪರಾವಲಂಬಿಗಳ ಮೊಟ್ಟೆ ಆಗಿರ್ಬೋದು, ಲಾರ್ವಾಗಳ ಸಂಖ್ಯೆ ಆಗಿರ್ಬೋದು ಕಡಿಮೆ ಆಗುತ್ತೆ. ಆ ರೀತಿಯಾಗಿ ನಾವು ಪರಾವಲಂಬಿ ಜೀವಿಗಳನ್ನು ನಿಯಂತ್ರಣಕ್ಕೆ ತರಬಹುದು. ಎರಡನೇದೇನು ಅಂತ ಹೇಳಿದ್ರೆ, ಹುಲ್ಲುಗಾವಲಿನ ನಿರ್ವಹಣೆ. ಅಂದರೆ ಸರಿಯಾದ ಸಮಯಕ್ಕೆ ಹುಲ್ಲುಗಾವಲನ್ನು ಕಟಾವು ಮಾಡುವಂತಹದ್ದು, ಸೂರ್ಯನ ಬೆಳಕಿಗೆ ಅದನ್ನು ಒಡ್ಡುವಂತಹದ್ದು. ಯಾವಾಗ ನಾವು ಸೂರ್ಯನ ಬೆಳಕಿಗೆ ಅದನ್ನು ಒಡ್ಡುತ್ತೀವೋ, ಆ ಒಂದು ಹುಲ್ಲಿನ ಮೇಲೆ ಇರುವಂತಹ ಮೊಟ್ಟೆ ಆಗಿರ್ಬೋದು ಅಥವಾ ಲಾರ್ವಾ ಆಗಿರ್ಬೋದು ಸತ್ತೋಗುತ್ತೆ. ಸೊ ಈ ಒಂದು ರೀತಿಯಲ್ಲೂ ಸಹ ನಾವು ಪರಾವಲಂಬಿ ಜೀವಿಗಳನ್ನು ನಿಯಂತ್ರಣಕ್ಕೆ ತರಬಹುದು. ನಂತರ ಹುಲ್ಲುಗಾವಲಿನ ತಿರುಗುವಿಕೆ ಅಂತ ಹೇಳಿದ್ರೆ ರೊಟೇಷನಲ್ ಗ್ರೇಸಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಅಂದ್ರೆ ಮೇಯಿಸುವಂತಹ ಜಾಗವನ್ನ ನಾವು 4 ಭಾಗಗಳಾಗಿ ವಿಂಗಡಿಸಿಕೊಂಡು ಒಂದು ಜಾಗವನ್ನ ಸ್ವಲ್ಪ ಸಮಯದವರೆಗೆ ಅದನ್ನು ಮೇಯಿಸೋದಕ್ಕೆ ಇಟ್ಕೊಂಡು, ನಂತರ 2ನೇ ಜಾಗಕ್ಕೆ ಹೋಗುವಂಥದ್ದು, ನಂತರ 3ನೇದು, ನಂತರ 4ನೇದು. ಈ ರೀತಿಯಾಗಿ ಮಾಡೋದ್ರಿಂದಲೂ ಸಹ ನಾವು ಈ ಒಂದು ಜೀವಿಗಳನ್ನು ನಿಯಂತ್ರಣಕ್ಕೆ ತರಬಹುದು. ಇನ್ನೊಂದೇನು ಅಂತ ಹೇಳಿದ್ರೆ ನೈರ್ಮಲ್ಯತೆ, ಸ್ಯಾನಿಟೇಷನ್ ಅಂತ ಏನಂತ ಕರಿತೀವಿ, ಅದು ಶುಚಿಯಾಗಿರುವಂಥ ಆಹಾರ ಆಗಿರ್ಬೋದು, ನೀರಾಗಿರ್ಬೋದು, ಇದನ್ನು ಕೊಡುವಂತಹದ್ದು. ಮತ್ತು ಈ ಒಂದು ಸಗಣಿ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಕಾಲಕ್ಕೆ ಸರಿಯಾಗಿ ಅದನ್ನು ನಿರ್ವಹಣೆ ಮಾಡುವಂತಹದ್ದು, ಅಂದರೆ ತೆಗೆಯುವಂತಹದ್ದು. ಮತ್ತು ಗೊಬ್ಬರದ ರಾಶಿ ತಯಾರಿಕೆ, ಅದನ್ನು ಸರಿಯಾಗಿ ಮಾಡಿದ್ರೆ ಅದರಿಂದ ಉಂಟಾಗುವಂತಹ ಶಾಖದಿಂದ ಆ ಒಂದು ಗೊಬ್ಬರದಲ್ಲಿ ಇರುವಂತಹ ಮೊಟ್ಟೆ ಆಗಿರ್ಬೋದು, ಲಾರ್ವಾಗಳಾಗಿರ್ಬೋದು, ಅವು ಸತ್ತೋಗ್ತವೆ. ಈ ರೀತಿಯಾಗಿ ಕೆಲವೊಂದು ಕ್ರಮಗಳನ್ನು ಅನುಸರಿಸಿಬಿಟ್ಟು ನಾವು ಈ ಪರಾವಲಂಬಿ ಜೀವಿಗಳನ್ನು ನಿಯಂತ್ರಣಕ್ಕೆ ತರಬಹುದು. ನಾನು ಇಲ್ಲಿ ಎಲ್ಲ ಕ್ರಮಗಳನ್ನು ಹೇಳಿಲ್ಲ, ಕೆಲವೊಂದು ಕ್ರಮಗಳನ್ನು ಹೇಳಿದ್ದೀನಿ. ರೈತರು ತುಂಬ ಸುಲಭವಾಗಿ ಈ ಒಂದು ಕ್ರಮಗಳನ್ನು ಅನುಸರಿಸೋದ್ರಿಂದ ಈ ಒಂದು ಪರಾವಲಂಬಿ ಜೀವಿಗಳನ್ನು ನಿಯಂತ್ರಣಕ್ಕೆ ತರಬಹುದು. ಇನ್ನು ಈ ಆಹಾರದಲ್ಲಿ ಅನುಸರಿಸಬಹುದಾದಂತಹ ರಾಸಾಯನಿಕೇತರ ಕ್ರಮಗಳು ಯಾವ್ಯಾವು? ನಾವು ಕೊಡುವಂತಹ ಆಹಾರದಲ್ಲಿಯೂ ಸಹ ನಾವು ಈ ಪರಾವಲಂಬಿ ಜೀವಿಗಳನ್ನು ನಿಯಂತ್ರಣಕ್ಕೆ ತರಬಹುದು. ನಮ್ಮ ಒಂದು ಪೂರ್ವಜರು ಈ ಔಷಧಿಗಳನ್ನು ಉಪಯೋಗಿಸ್ತಾ ಇರಲಿಲ್ಲ.
ಅವರು ಸುತ್ತಮುತ್ತ ಇರುವಂತಹ ಒಂದು ಸಸ್ಯಗಳನ್ನೇ ಉಪಯೋಗಿಸ್ಬಿಟ್ಟು ಪರಾವಲಂಬಿ ಜೀವಿಗಳನ್ನ ನಿಯಂತ್ರಣಕ್ಕೆ ತರ್ತಾ ಇದ್ರು. ಗಿಡಮೂಲಿಕೆಗಳು ಅಂತ ಹೇಳಿ ಅವುಗಳನ್ನು. ಹೌದು. ಅದರಲ್ಲಿ ಕೆಲವೊಂದು ನಾನಿಲ್ಲಿ ಹೇಳ್ತೀನಿ. ಈ ಬೆಳ್ಳುಳ್ಳಿ ಕೊಡೋದ್ರಿಂದ ಅಥವಾ ಪಪ್ಪಾಯ ಬೀಜಗಳು ಅಥವಾ ಎಲೆಗಳನ್ನ ಕೊಡೋದ್ರಿಂದ, ಈ ಕುಂಬಳಕಾಯಿ ಬೀಜ ಮತ್ತೆ ಬೇವು, ಈ ರೀತಿಯಾದ ಎಲ್ಲಾ ಸಸ್ಯಗಳನ್ನ ನಾವು ಈ ಒಂದು ಪರಾವಲಂಬಿ ಜೀವಿಗಳ ನಿಯಂತ್ರಣಕ್ಕೆ ಉಪಯೋಗಿಸ್ಬೋದು. ಅದರಲ್ಲಿ ಕೆಲವೊಂದನ್ನ ನಾನು ಹೇಳ್ತೀನಿ, ಎಷ್ಟು ಪ್ರಮಾಣದಲ್ಲಿ ನಾವು ಉಪಯೋಗಿಸಿದ್ರೆ ಅದು ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ. ಮೊದಲನೇದಾಗಿ ಈ ತುಳಸಿ ಎಲೆಗಳನ್ನ 1 ಹಿಡಿಯಷ್ಟು, ಬೇವಿನ ಎಲೆ 1 ಹಿಡಿಯಷ್ಟು, ಬಾಳೆ ದಿಂಡಿನ ರಸ ಮತ್ತೆ ಹಾಗಲಕಾಯಿ ರಸ ಮತ್ತೆ ಬೆಲ್ಲ, ಈ ಇಷ್ಟನ್ನು ಉಪಯೋಗಿಸ್ಬಿಟ್ಟು ನಾವು ಅದನ್ನ ಔಷಧಿಯಾಗಿ ಬಳಸ್ಬೋದು. ಇನ್ನೊಂದು ಔಷಧಿ ಅಂತ ಹೇಳಿದ್ರೆ ಜೀರಿಗೆ 15 ಗ್ರಾಮ್, ಸಾಸಿವೆ 10 ಗ್ರಾಮ್, ಅರಿಶಿನ 5 ಗ್ರಾಮು, ಇನ್ನು ಬೆಳ್ಳುಳ್ಳಿ 5 ಗಡ್ಡೆ, ಮತ್ತೆ ಈ ಮೆಣಸು ಅದು 1 ಟೀ ಸ್ಪೂನು, ಇಷ್ಟನ್ನು ನಾವು ಪುಡಿ ಮಾಡ್ಕೊಂಡ್ಬಿಟ್ಟು ಅದನ್ನು ಸಹ ನಾವು ಈ ಒಂದು ಜಂತುನಾಶಕವಾಗಿ ನಾವು ಬಳಸ್ಬೋದು. ಇನ್ನು ಈ ಪಪ್ಪಾಯ ಹೇಳಿದೆ ನಾನು, ಪಪ್ಪಾಯ ಬೀಜ ಅಂತ ಹೇಳ್ಬಿಟ್ಟು ನಾವು ಹಸುಗಳಿಗಾದ್ರೆ 2 ಟೀ ಸ್ಪೂನ್ ಅಷ್ಟು ಪಪ್ಪಾಯ ಬೀಜನ ಪುಡಿ ಮಾಡಿಕೊಂಡು ಅವು ತಿನ್ನುವಂತಹ ಮೇವಿನಲ್ಲಿ ಹಾಕ್ಬೋದು. ಇನ್ನು ಕುರಿಗಳು ಅಥವಾ ಮೇಕೆಗಳಿಗಾದ್ರೆ 1 ಟೀ ಸ್ಪೂನ್ ಅಷ್ಟು ಅದನ್ನ ಪುಡಿ ಮಾಡಿಬಿಟ್ಟು ಮೇವಿನಲ್ಲಿ ಹಾಕ್ಬೋದು. ಒಂದು ಪಕ್ಷ ಪಪ್ಪಾಯದ ಎಲೆಗಳನ್ನ ಬಳಸೋದಾದ್ರೆ 1 ಕಪ್ಪು ಪಪ್ಪಾಯ ಎಲೆಯ ಜ್ಯೂಸು ಅದನ್ನ ಫೀಡಲ್ಲಿ ಮಿಕ್ಸ್ ಮಾಡ್ಬೋದು. ಕುರಿ ಅಥವಾ ಮೇಕೆ ಆದರೆ 1/4 ಕಪ್ ಅಷ್ಟು ನಾವು ಅದನ್ನು ಮಿಕ್ಸ್ ಮಾಡ್ಬೋದು. ಈ ರೀತಿಯಾಗಿ ಕೆಲವೊಂದು ಔಷಧಿಗಳನ್ನು ನಾವು ಮನೆಯಲ್ಲೇ ತಯಾರಿಸ್ಕೊಂಡು ಈ ಒಂದು ಪರಾವಲಂಬಿ ಜೀವಿಗಳನ್ನು ನಿಯಂತ್ರಣಕ್ಕೆ ತರಬಹುದು. ಇನ್ನು ಆಹಾರದಲ್ಲೇ 2ನೇದು ಅಂತ ಹೇಳಿದ್ರೆ ಸಾಂದ್ರೀಕೃತ ಟ್ಯಾನಿನ್, ಅಂದರೆ ಕಂಡೆನ್ಸ್ಡ್ ಟ್ಯಾನಿನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಕೆಲವೊಂದು ಸಸ್ಯಗಳಲ್ಲಿ ಈ ಕಂಡೆನ್ಸ್ಡ್ ಟ್ಯಾನಿನ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ. ಅಂತಹ ಸಸ್ಯಗಳನ್ನು ನಾವು ಅವುಗಳ ಆಹಾರದಲ್ಲಿ ಸೇರಿಸಿದಾಗ ಈ ಒಂದು ಪರಾವಲಂಬಿ ಜೀವಿಗಳನ್ನು ನಾವು ನಿಯಂತ್ರಣಕ್ಕೆ ತರಬಹುದು. ಹಾಗಾದರೆ ಅಂಥ ಸಸ್ಯಗಳು ಯಾವುವು ಅಂತ ಹೇಳಿದ್ರೆ ಹತ್ತಿ, ಬಸರಿ ಸೊಪ್ಪು, ಪೇರ್ಲೆ ಹಣ್ಣು, ಮಾವು ಮತ್ತು ಹಲಸು, ಬೇವು, ಈ ರೀತಿಯಾದ ಕೆಲವೊಂದು ಸಸ್ಯಗಳಲ್ಲಿ ಕಂಡೆನ್ಸ್ಡ್ ಟ್ಯಾನಿನ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಅದನ್ನು ನಾವು ಮೇವಿನಲ್ಲಿ ಸೇರಿಸೋದ್ರಿಂದ ಅವುಗಳಿಂದ ಪರಾವಲಂಬಿ ಜೀವಿಗಳನ್ನು ನಿಯಂತ್ರಣಕ್ಕೆ ತರಬಹುದು. ಹಾಗಾದರೆ ಈ ಕಂಡೆನ್ಸ್ ಟ್ಯಾನಿನ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಈ ಒಂದು ದುಂಡು ಹುಳುಗಳ ಹೊರಪರೆ ಮತ್ತು ಅದರ ಜೀರ್ಣಾಂಗ ವ್ಯವಸ್ಥೆಯನ್ನು ಹಾಳು ಮಾಡುತ್ತೆ. ಸೊ ಈ ರೀತಿಯಾಗಿ ಅವುಗಳನ್ನು ಕೊಲ್ಲುವಂತಹದ್ದು. ಇನ್ನೊಂದು ನಮಗೆ ಏನು ಪ್ರಯೋಜನ ಕಂಡೆನ್ಸ್ ಟ್ಯಾನಿನ್ಸ್ನ ಕೊಡೋದ್ರಿಂದ ಅಂತ ಹೇಳಿದ್ರೆ ಈ ಆಹಾರದಲ್ಲಿ ಇರುವಂತಹ ಪ್ರೋಟೀನ್ ಅಂಶ ಹೊಟ್ಟೆಯಲ್ಲಿ ಇರುವಂತಹ ಸೂಕ್ಷ್ಮ ಜೀವಿಯಿಂದ ಅವನತಿ ಆಗುತ್ತೆ. ಕಂಡೆನ್ಸ್ ಟ್ಯಾನಿನ್ಸ್ನ ನಾವು ಕೊಟ್ಟಾಗ ಆ ಒಂದು ಸೂಕ್ಷ್ಮ ಜೀವಿಯ ಅವನತಿಯಿಂದ ಆ ಪ್ರೋಟೀನನ್ನು ರಕ್ಷಿಸಿ ನಂತರ ಅದು ಕರಳಿಗೆ ಹೋಗೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಹೀರಿಕೊಳ್ಳಲಾಗುತ್ತೆ. ಸೊ ಈ ರೀತಿಯಾದ ಪ್ರಯೋಜನಗಳನ್ನು ನಾವು ಕಂಡೆನ್ಸ್ ಟ್ಯಾನಿನ್ಸಿಂದ ನೋಡ್ಬೋದು. ಇನ್ನೊಂದು ವಿಧಾನ ಏನು ಅಂದರೆ ಆಹಾರದಲ್ಲಿ ತಾಮ್ರದ ಆಕ್ಸೈಡ್ ತಂತಿ ಕಣಗಳು ಅಂತ ಹೇಳ್ಬಿಟ್ಟು ತುಂಬ ಹಿಂದೆಯಿಂದನೂ ಅದನ್ನು ಬಳಸ್ತಾ ಇದ್ದಾರೆ. ಎಲ್ಲಿ ಈ ಒಂದು ತಾಮ್ರದ ಕೊರತೆ ಇದೆನೋ ಅಲ್ಲಿ ಈ ಒಂದು ತಾಮ್ರದ ಆಕ್ಸೈಡ್ ತಂತಿ ಕಣಗಳನ್ನು ಬಳಸ್ತಾ ಇದ್ದಾರೆ. ಇದು ಮಾರ್ಕೆಟಲ್ಲೂ ಸಹ ಲಭ್ಯ ಇದೆ. ಹಸುಗಳಿಗೆ, ಕರುಗಳಿಗೆ ಮತ್ತು ಕುರಿಗಳಿಗೆ ಬೋಲಸ್ ರೂಪದಲ್ಲಿ 25 ಗ್ರಾಮ್, 12.5 ಗ್ರಾಮ್ ಮತ್ತು 4 ಗ್ರಾಮ್ ಬೋಲಸ್ಗಳಲ್ಲಿ ಲಭ್ಯ ಇದೆ. ಈ ಒಂದು ತಾಮ್ರದ ಆಕ್ಸೈಡ್ ತಂತಿ ಕಣಗಳನ್ನು ಕೊಟ್ಟಾಗ ಹೊಟ್ಟೆಯಲ್ಲಿ ಇರುವಂತಹ ಕೆಲವೊಂದು ಹುಳುಗಳು ಸತ್ತು ಹೋಗುತ್ತೆ. ಸೊ ಹಾಗಾಗಿ ಅದು ಜಂತುನಾಶಕವಾಗಿ ಕೆಲಸ ಮಾಡುತ್ತೆ. ಆದರೆ ಕುರಿಗಳಲ್ಲಿ ಉಪಯೋಗಿಸಬೇಕಾದ್ರೆ ನಾವು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ತಾಮ್ರ ಲಿವರ್ ಅಂತ ಏನು ಕರಿತೀವಿ ಅಲ್ಲಿ ಹೋಗಿ ಸಂಗ್ರಹ ಆಗೋದ್ರಿಂದ ಟಾಕ್ಸಿಸಿಟಿ ಉಂಟಾಗ್ಬೋದು. ತುಂಬ ಸೂಕ್ಷ್ಮ ಜೀವಿಗಳು ಕುರಿಗಳು ಈ ಒಂದು ತಾಮ್ರಕ್ಕೆ. ಸೊ ಹಾಗಾಗಿ ಎಸ್ಪೆಷಲಿ ಕುರಿಗಳಲ್ಲಿ ಉಪಯೋಗಿಸ್ಬೇಕಾದ್ರೆ ತುಂಬ ಹುಷಾರಾಗಿ ನಾವು ಉಪಯೋಗಿಸ್ಬೇಕಾಗತ್ತೆ. ಇನ್ನು ಈ ಸಸ್ಯಾಧಾರಿತ ಔಷಧಗಳು ಯಾವ್ಯಾವು? ನಾನು ಇವಾಗ ಹೇಳಿದೆ ನಿಮಗೆ, ಈ ಬೆಳ್ಳುಳ್ಳಿ, ಆಮೇಲೆ ಪಪ್ಪಾಯ ಬೀಜಗಳು, ಆಮೇಲೆ ಈ ಬೇವು, ಇವೆಲ್ಲ ಸಸ್ಯಾಧಾರಿತ ಔಷಧಿಗಳು. ಈ ಬೆಳ್ಳುಳ್ಳಿ ಮತ್ತೆ ಜೀರಿಗೆ, ಪಪ್ಪಾಯದ ಬೀಜ ಇದೆಲ್ಲದನ್ನು ಕೂಡ ಹೇಳಿದ್ರಿ. ಹೌದು. ಇದನ್ನ ಈ ಜಾನುವಾರುಗಳಿಗೆ ತಿನ್ಸೋದು ಸ್ವಲ್ಪ ಕಷ್ಟ ಆಗ್ಬೋದಲ್ವಾ? ಈರುಳ್ಳಿ ಮತ್ತೆ ಬೆಲ್ಲನ ಇದು ಮಾಡಿದ್ರೆ ಆ ಫ್ಲೇವರ್ ಇಂದ ಅವು ತಿಂತವೆ. ಸೊ ಹಾಗಾಗಿ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಜಾನುವಾರುಗಳಿಗೆ ನಾವು ಕೊಡ್ಬೋದು. ಇನ್ನು ಒಂದಷ್ಟು ಜೈವಿಕ ವಿಧಾನಗಳು ಅಂತೇಳಿ ಹೇಳಿದ್ರಿ. ಜೈವಿಕ ವಿಧಾನ ಅಂತಂದ್ರೇನು, ಇದನ್ನ ಹೇಗೆ ನಾವು ಅನುಕೂಲ ಮಾಡಿಕೊಳ್ಬಹುದು?
ಜೈವಿಕ ವಿಧಾನ ಅಂತ ಹೇಳಿದ್ರೆ ಜೀವಂತ ಇರುವಂತಹ ಏಜೆಂಟ್ಗಳು, ಅಂದರೆ ಬಯೋಲಾಜಿಕಲ್ ಏಜೆಂಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಒಂದು ಜೈವಿಕ ವಿಧಾನಗಳಲ್ಲಿ ಕೆಲವೊಂದು ಶಿಲೀಂಧ್ರಗಳು, ಫಂಗಸ್ ಅಂತ ಏನು ನಾವು ಕರಿತೀವಿ, ಅವುಗಳನ್ನು ನಾವು ಈ ಒಂದು ಪರಾವಲಂಬಿ ಜೀವಿಗಳ ನಿಯಂತ್ರಣಕ್ಕೆ ಉಪಯೋಗಿಸ್ಬೋದು. ಈ ಶಿಲೀಂಧ್ರಗಳು ಎಲ್ಲ ಕಡೆ ದೊರೆಯುತ್ತೆ. ಅಂದರೆ ಮಣ್ಣಿನಲ್ಲಿ ಇರುವಂತಹದ್ದು ಈ ಶಿಲೀಂಧ್ರಗಳು. ಮಣ್ಣಿನಲ್ಲಿ ಇರುವಂತಹ ಕೆಲವೊಂದು ನೆಮಟೋಡ್ಗಳನ್ನು ತಿಂದುಬಿಟ್ಟು ಇವು ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತವೆ. ಹಾಗಾದರೆ ಎಲ್ಲ ಶಿಲೀಂಧ್ರಗಳನ್ನು ನಾವು ಉಪಯೋಗಿಸ್ಬೋದಾ? ಇಲ್ಲ, ಎಲ್ಲ ಶಿಲೀಂಧ್ರಗಳನ್ನು ನಾವು ಉಪಯೋಗಿಸೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಕೆಲವೊಂದು ಅಂತ ಹೇಳಿದ್ರೆ ಈ ಪ್ರಯೋಗ ಎಲ್ಲ ಮಾಡಿಬಿಟ್ಟು ಕಂಡುಕೊಂಡಿರೋ ಅಂತಹದ್ದು ಡ್ಯುಡಿಂಗ್ಟೋನಿಯಾ ಫ್ಲಾಗ್ರಾನ್ಸ್ ಅಂತ ಹೇಳ್ಬಿಟ್ಟು. ಈ ಒಂದು ಶಿಲೀಂಧ್ರ ಜಾನುವಾರುಗಳ ಕರುಳಿನ ಪ್ರದೇಶದಲ್ಲಿ ಬದುಕುಳಿಯುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಹಾಗಾಗಿ ಅದನ್ನು ನಾವು ಪರಾವಲಂಬಿ ಜೀವಿಗಳ ನಿಯಂತ್ರಣಕ್ಕೆ ಬಳಸ್ಬೋದು. ಈ ಒಂದು ಶಿಲೀಂಧ್ರ ಜಾನುವಾರುಗಳ ದೇಹದಿಂದ ಹೊರಗಡೆ ಬಂದಾಗ ಆ ಒಂದು ಮಲದಲ್ಲಿ ಇರುವಂತಹ ಲಾರ್ವಾಗಳನ್ನು ತನ್ನ ಒಂದು ಜಿಗುಟಾದ ಬಲೆಗೆ ಬೀಳಿಸ್ಕೊಂಡು ಅವುಗಳನ್ನು ಸಾಯಿಸುತ್ತೆ. ಸೊ ಹಾಗಾಗಿ ಇದನ್ನ ನಾವು ಒಂದು ಜಂತುನಾಶಕವಾಗಿ ಬಳಸ್ಬೋದು. ಬಟ್ ಇದು ಒಂದು ಡಿಸಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಇದನ್ನ ತುಂಬಾ ಹೆಚ್ಚಿನ ಸಮಯದವರೆಗೆ ನಾವು ಕೊಡಬೇಕಾಗತ್ತೆ. ಏನಿಲ್ಲ ಅಂದ್ರೂ ಕನಿಷ್ಠ 60 ದಿನಗಳವರೆಗೆ ನಾವು ಈ ಒಂದು ಡ್ಯುಡಿಂಗ್ಟೋನಿಯಾ ಫ್ಲಾಗ್ರಾನ್ಸ್ ಅಂತ ಏನು ಹೇಳಿದೆ ಆ ಶಿಲೀಂಧ್ರವನ್ನ ಕೊಡಬೇಕಾಗತ್ತೆ. ಈಗ ತಾವು ಹೇಳಿದಾಗೆ ಕೆಲವೊಂದಷ್ಟು ಈ ಗಿಡಮೂಲಿಕೆಗಳು ಅಂತ ಹೇಳಿ ಏನಿದೆಯೋ ಇದನ್ನ ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ನೀಡಬೇಕು ಅದನ್ನು? ಈಗ ನಾನು ನಿಮಗೆ ಹೇಳಿದೆ ಮುಂಚೆನೆ, ಕೆಲವೊಂದು ಔಷಧಿಗಳನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ನಾವು ಉಪಯೋಗಿಸಿದ್ರೆ ಅವು ಜಂತುನಾಶಕಗಳಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಪ್ರಮಾಣದಲ್ಲಿ ಅವ್ರು ಉಪಯೋಗಿಸಿದ್ರೆ ಜಂತುನಾಶಕಗಳಾಗಿ ಕೆಲಸ ಮಾಡುತ್ತೆ. ಈ ಹಿಂದೆನೂ ನಾನು ಒಂದು ಇದರಲ್ಲಿ ಹೇಳಿದ್ದೆ ಬೇವು ಮತ್ತು ಲಕ್ಕಿ ಗಿಡದ ಬಗ್ಗೆ. ಅವು ಗುಣ್ಣೆಗಳ ಮೇಲೆ ಕೆಲಸ ಮಾಡುತ್ತೆ, ಎಷ್ಟು ಪ್ರಮಾಣದಲ್ಲಿ ನಾವು ಅದನ್ನು ಉಪಯೋಗಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಯಾವುದೇ ಆಗಲಿ ಅದರದೇ ಆದ ಒಂದು ಪ್ರಮಾಣ ಇರುತ್ತೆ. ಅದನ್ನ ಉಪಯೋಗಿಸಿದಾಗ ಮಾತ್ರ ಅದು ಔಷಧಿಯಾಗಿ ಕೆಲಸ ಮಾಡುತ್ತೆ. ಅಂದರೆ ನಾವು ರಾಸಾಯನಿಕ ಔಷಧಿಗಳಲ್ಲಿ ಏನು ಮಾಡ್ತೀವಿ, ಈ ಬಾಯಿ ಕುಕ್ಕೆ ಕಟ್ಟುವಂತಹದ್ದು ಮತ್ತು ಎಲ್ಲಾದರೂ ಮಕ್ಕಳಿಗೆ ಸಿಗದೆ ಇರೋವಂತಹ ಜಾಗದಲ್ಲಿ ಇಡುವಂಥದ್ದು, ಈ ರೀತಿಯಾದ ಎಲ್ಲ ಕ್ರಮಗಳನ್ನು ನಾವು ಅನುಸರಿಸಬೇಕು ಅಂತ ಹೇಳ್ತೀವಿ. ಬಟ್ ಯೂಶುವಲಿ ಈ ಗಿಡಮೂಲಿಕೆಗಳಲ್ಲಿ ಬಾಯಿ ಕುಕ್ಕೆ ಹಾಕುವಂತಹ ಅವಶ್ಯಕತೆ ಇಲ್ಲ. ಆದರೆ ಗಿಡಮೂಲಿಕೆಗಳನ್ನು ಏನಾದರೂ ಹೊರಪರೋಪಜೀವಿಗಳಿಗೆ ಉಪಯೋಗಿಸಿದಾಗ ಅವುಗಳಿಗೆ ಅಟ್ಲೀಸ್ಟ್ ಒಂದು 3 ದಿನ 5 ದಿನ ಸ್ನಾನ ಮಾಡಿಸದೇ ಇರುವಂತಹದ್ದು. ಸೊ ಈ ರೀತಿಯಾದ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ನಾವು ಅನುಸರಿಸಬೇಕಾಗುತ್ತೆ. ಕಡೆಯದಾಗಿ ಈ ಒಂದು ರಾಸಾಯನಿಕೇತರ ಕ್ರಮಗಳನ್ನು ಉಪಯೋಗಿಸಿ ಪರಾವಲಂಬಿ ಜೀವಿಗಳನ್ನು ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ಒಂದು ಕ್ರಮವನ್ನು ಅನುಸರಿಸಿ ಪರಾವಲಂಬಿ ಜೀವಿಗಳ ನಿಯಂತ್ರಣ ಅಂತ ಹೇಳಿದ್ರೆ ನಾನು ರಾಸಾಯನಿಕ ಔಷಧಿಗಳನ್ನು ಬಿಟ್ಟೇ ಬಿಡಬೇಕು ಅಂತ ಹೇಳ್ತಾ ಇಲ್ಲ. ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ನಾವು ರಾಸಾಯನಿಕೇತರ ಕ್ರಮಗಳನ್ನು ಅನುಸರಿಸಕ್ಕೆ ಆಗೋದೇ ಇಲ್ಲ ಅಂತಹ ಸ್ಥಿತಿಗಳಲ್ಲಿ ಔಷಧಿಗಳನ್ನು ಉಪಯೋಗಿಸ್ಲಿ. ಈಗ ಪಾಲನೆಯಲ್ಲಿ ಆಗಿರ್ಬೋದು, ಆಹಾರದಲ್ಲಾಗಿರ್ಬೋದು, ಕೆಲವೊಂದು ರಾಸಾಯನಿಕೇತರ ಕ್ರಮಗಳನ್ನು ನಾವು ಅನುಸರಿಸಬಹುದು. ಆಗ ನಾವು ಆ ರಾಸಾಯನಿಕೇತರ ಕ್ರಮಗಳನ್ನು ಅನುಸರಿಸಿದಾಗ ಈ ಒಂದು ಔಷಧಿಗಳು ಏನು ಮಾರ್ಕೆಟ್ ಅಲ್ಲಿ ನಮಗೆ ಸಿಗ್ತಾ ಇದೆ ಅವು ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ನಾವು ಉಪಯೋಗಿಸಬಹುದು. ಸೊ ಹಾಗಾಗಿ ಎರಡನ್ನು, ಅಂದ್ರೆ ರಾಸಾಯನಿಕ ಔಷಧಿಗಳು ಮತ್ತು ರಾಸಾಯನಿಕೇತರ ಕ್ರಮಗಳು ಸಂಯೋಜಿತ ವಿಧಾನದಲ್ಲಿ ನಾವು ಉಪಯೋಗಿಸಬೇಕಾಗುತ್ತೆ. ಈ ಒಂದು ರಾಸಾಯನಿಕೇತರ ಕ್ರಮಗಳನ್ನು ಉಪಯೋಗಿಸಿ ಪರಾವಲಂಬಿ ಜೀವಿಗಳನ್ನು ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ಫೋನ್ ನಂಬರ್ 8050601378. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 8050601378. ಒಳ್ಳೆಯದು. ಡಾಕ್ಟರ್ ಎಂ ವೀಣಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಸಾಯನಿಕೇತರ ಕ್ರಮಗಳನ್ನು ಉಪಯೋಗಿಸಿ ಪರಾವಲಂಬಿ ಜೀವಿಗಳ ನಿಯಂತ್ರಣವನ್ನು ಹೇಗೆ ಮಾಡಬಹುದು, ಇದರಿಂದ ಏನೆಲ್ಲ ಅನುಕೂಲಗಳನ್ನು ಗಳಿಸಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ರಾಸಾಯನಿಕೇತರ ಕ್ರಮಗಳನ್ನು ಉಪಯೋಗಿಸಿ ಪರಾವಲಂಬಿ ಜೀವಿಗಳ ನಿಯಂತ್ರಣ ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ವೀಣಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಮೂತ್ರಕಲ್ಲಿನ ತೊಂದರೆ ಮತ್ತು ಅದರ ನಿರ್ವಹಣೆ ಈ ಕುರಿತು
ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ನಾಗರಾಜ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು.